ನೀವು ನಾರ್ತ್ ಗೇಟಿಂದ 3 ರೌಂಡ್ ಪ್ರದಕ್ಷಿಣೆ ಹಾಕಿದ್ರೆ ಮೇಡಮ್ ಕ್ಲಾಕ್ ವೈಸ್ ಸಂಪೂರ್ಣ ರಾಮಾಯಣದ ಕತೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಕಂಪ್ಲೀಟ್ ರಾಮಾಯಣ ಸ್ಟೋರಿ ಈ 3 ಲೈನಲ್ಲಿ ಓಪನ್ ಕಾಮಿಕ್ ಬುಕ್ ತರ ಕೆತ್ತಿದ್ದಾರೆ. ಫಿಫ್ಟೀನ್ತ್ ಸೆಂಚುರಿದು ಹಜಾರ ರಾಮ ಅಂತ ಕರೀತಾರೆ. ಸೊ ಹಿಂದಿಯಲ್ಲಿ ನಿಮಗೆ ಹಜಾರ್ ಮೀನಿಂಗ್ ಬಂದು 1000, ಬಟ್ ಕನ್ನಡದಲ್ಲಿ ಸರ್ ಹಜಾರ ಅಂದ್ರೆ ಮನೆ ಮುಂದೆ ವರಂಡ ಇರುತ್ತಲ್ಲ ಸರ್, ಹಜಾರ ಅಂತ ಕರೀತಾರೆ. ಅಂದ್ರೆ ವರಂಡದಲ್ಲಿ ಇರ್ತಕ್ಕಂಥ ರಾಮನ ದೇವಸ್ಥಾನ ಮೇಡಮ್, ಹಜಾರ ರಾಮ ದೇವಸ್ಥಾನ. ಇದು ಕಂಪ್ಲೀಟ್ಲಿ ಸರ್ ಎಕ್ಸ್ಕ್ಲೂಸಿವ್ ಟೆಂಪಲ್, ರಾಯಲ್ ಫ್ಯಾಮಿಲಿ ಅವರಿಗೆ. ಪಬ್ಲಿಕ್ ಮೇಡಮ್ ಯಾರಿಗೂ ಒಳಗೆ ಬರೋಕ್ಕೆ ಪರ್ಮಿಷನ್ ಇರ್ತಾ ಇದ್ದಿಲ್ಲ. ಹಾಗಾಗಿ ಸೈಜ್ ವೈಸ್ ತುಂಬಾ ಚಿಕ್ಕದಿದೆ ಅಂದ್ರೆ ಬಿಟ್ಲಾ ಟೆಂಪಲ್ ಕಂಪೇರ್ ಮಾಡಿದ್ರೆ. ಬಟ್ ತುಂಬಾ ಸರ್ ಇದರಲ್ಲಿ ನೀವು ಎಲಿಬ್ರೇಟೆಡ್ ಕಾರ್ವಿಂಗ್ಸ್ ಎಲ್ಲ ನೋಡ್ಬೋದು. ನೀವು ನಾರ್ತ್ ಗೇಟಿಂದ 3 ರೌಂಡ್ ಪ್ರದಕ್ಷಿಣೆ ಹಾಕಿದ್ರೆ ಮೇಡಮ್ ಕ್ಲಾಕ್ ವೈಸ್ ಸಂಪೂರ್ಣ ರಾಮಾಯಣದ ಕತೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಕಂಪ್ಲೀಟ್ ರಾಮಾಯಣ ಸ್ಟೋರಿ ಈ 3 ಲೈನಲ್ಲಿ ಓಪನ್ ಕಾಮಿಕ್ ಬುಕ್ ತರ ಕೆತ್ತಿದ್ದಾರೆ. ನಾವು 1 ರೌಂಡ್ ಮಾಡೋಣ. ಇದು ಸ್ಟಾರ್ಟಿಂಗ್ ಆಫ್ ದ ಸ್ಟೋರಿ. ಇಲ್ಲಿ ವಾಲ್ಮೀಕಿ ಋಷಿಗಳು ಮೇಡಮ್ ರಾಮಾಯಣದ ಬಗ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಕುತ್ಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರು ತುಂಬ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಮೇಡಮ್ ವೆಂಟಿಲೇಷನ್ನು ಡೋರ್ ಏನಿದೆ ಸರ್ ಪಾರ್ಟ್ ಆಫ್ ದ ಸ್ಟೋರಿ ಮಾಡ್ಕೊಂಡಿದ್ರು. ಅಂದರೆ ನೀವೀಗ ಸ್ಟೋರಿಯಲ್ಲಿ ಹೇಳ್ತೀವಲ್ಲ ಮೇಡಮ್ ಒನ್ಸ್ ಅಪಾನ್ ಎ ಟೈಮ್ ಅಂತ ಹಿಂಗೆ ಗ್ಯಾಪ್ ನೋಡಿ ಒಂದು ಅಂದರೆ ಅವ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಒಂದಾನೊಂದು ಕಾಲದಲ್ಲಿ ಅಂತ ಹಿಂಗೆ ಮೇಡಮ್. ದಶರಥ ಮಹಾರಾಜ ಇದ್ದ. ಆ ದಶರಥನಿಗೆ ಮೇಡಮ್ 3 ಮದುವೆ ಆದ್ರೂ ಮಕ್ಕಳಾಗಲ್ಲ. ಆಗ ವಸಿಷ್ಠ ಮಹರ್ಷಿನಿಗೆ ಕೇಳ್ತಾನೆ. ವಸಿಷ್ಠ ಇವ್ನಿಗೆ ಹೇಳ್ತಾನೆ ನೀನು ಪುತ್ರ ಕಾಮಿಷ್ಟಿ ಯಜ್ಞ ಮಾಡು ಅಂತ. ಆಗ ಪುತ್ರ ಕಾಮಿಷ್ಟಿ ಯಜ್ಞ ನಡೀತೆ. ಇಲ್ಲಿ ಸರಿ ಶೃಂಗಿ ಮಹರ್ಷಿ ಅಂತೇಳಿ ಈ ಸ್ಪೆಷಲ್ ಒಬ್ಬ ಋಷಿಯಿಂದ ಅವ್ರ ದೇಹ ಮೇಡಮ್ ಹ್ಯೂಮನ್ ಬಾಡಿ, ಬಟ್ ಜಿಂಕೆ ಮುಖ ಇರುತ್ತೆ, ಜಿಂಕೆ ಅಥವಾ ಕುದುರೆ ಮುಖ. ಅವ್ರ ಕಡೆಯಿಂದ ಪೂಜೆ ಮಾಡಿಸ್ತಾರೆ. ಆಗ ಕೊನೆಗೆ ಅಗ್ನಿದೇವ ನೋಡಿ ಇಲ್ಲಿ ಹೊರಗಡೆ ಬಂದಿದ್ದಾರೆ, ಬಂದ್ಬಿಟ್ಟು ಪ್ರಸಾದ ಕೊಡ್ತಾನೆ. ಆ ಪ್ರಸಾದನ ತಗೊಂಡು 3 ಹೆಣ್ತರಿಗೆ ಕೊಡೋದು. ಅಲ್ಲಿಂದ ಮೇಡಮ್ 4 ಜನ ಮಕ್ಕಳಾಗ್ತಾರೆ. ಆವಾಗ ಏನಾಗ್ತಾರೆ ಮೇಡಮ್ ಅವರು ವಿಶ್ವಾಮಿತ್ರನ ಜೊತೆ ಯುದ್ಧ ಕಲಿಯೋಕ್ಕೆಲ್ಲ ಹೋಗ್ತಾರೆ. ಕಲ್ತ ನಂತರ ಸರ್ ಅವ್ರು ವಾಪಸ್ ಕರ್ಕೊಂಡ್ಬಂದು ದಶರಥನಿಗೆ ಮೇಡಮ್ ಹೆಲ್ಪ್ ಕೇಳ್ತಾನೆ. ಸೊ ನಿಮ್ಮ 2 ಮಕ್ಕಳನ್ನ ನನ್ನ ಜೊತೆ ಕಳಿಸ್ಬೇಕು ಅಂತ. ಆಗ ರಾಮ ಮತ್ತು ಲಕ್ಷ್ಮಣ ಅವ್ರ ಜೊತೆ ಹೋಗ್ತಾರೆ. ಸೊ ಯಾವಾಗ ತಾನೇ ಮೇಡಮ್ ಅವ್ರು ಫಾರೆಸ್ಟ್ ಒಳಗಡೆ ಹೋಗ್ತಾರೆ. ತಾಟಕಿ ಬರ್ತಾರೆ, ತಾಟಕಿ ವಧೆ ಆಗುತ್ತೆ. ತಾಟಕಿ ವಧೆ ಆದ ನಂತರ ಸರ್ ಅವ್ರು ಹಂಗೆ ಮುಂದ್ಗಡೆ ಫಾರೆಸ್ಟ್ ಒಳಗಡೆ ಹೋಗ್ತಾರೆ. ನಮ್ಮ ವಿತೌಟ್ ನಾಲೆಡ್ಜ್ ಸರ್ ನಾವು ಹಿಂಗೆ ಹೋಗ್ತಾ ಇದ್ವಿ, ಅಂದರೆ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಅನ್ನೋದು ಮುಂದ್ಗಡೆ. ಸೊ ನಾವೀಗ ಹಿಂಗೆ ಹೋಗ್ತಾರೆ ಮೇಡಮ್. ಅಲ್ಲಿ ಅವ್ರಾದ್ಮೇಲೆ ಇಷ್ಟು ಗ್ಯಾಪ್ ಅಂದರೆ ಅವ್ರನ್ನ ಸಾಯಿಸಿ ತುಂಬ ದೂರ ಬಂದ ನಂತರ ಸೊ ಆನ್ ದ ವೇ ಅಲ್ಲಿ ರಾಮ ಒಂದು ಕಲ್ಲಿನ ಮೇಲೆ ಕಾಲಿಡ್ತಾನೆ. ಆಗ ಅಹಲ್ಯದು ಶಾಪ ವಿಮೋಚನೆ ಆಗುತ್ತೆ. ಆಗ ಮೇಡಮ್ ಅಲ್ಲಿ ವಿಶ್ವಾಮಿತ್ರ ಯಜ್ಞ ಮಾಡಕ್ಕೆ ಶುರು ಮಾಡ್ತಾರೆ. ಆಗ 2 ರಾಕ್ಷಸರು ಬರ್ತಾರೆ ಸರ್, ಮಾರೀಚ ಮತ್ತು ಸುಬಾಹು ಅಂತ. ಸೊ ರಾಮ ಒಬ್ಬನ ಸಾಯಿಸ್ತಾನೆ ಸುಬಾಹುನ, ಅವ್ನು ಕೆಳಗಡೆ ಬಿದ್ದುಬಿಡ್ತಾನೆ. ಮಾರೀಚ ನೋಡಿ ಎಸ್ಕೇಪ್ ಆಗ್ತಾನೆ ಅಲ್ಲಿಂದ. ಅವ್ನು ಅಲ್ಲಿಂದ ಮೇಡಮ್ ಲಂಕಾಕ್ಕೆ ಹೋಗ್ಬಿಡ್ತಾನೆ. ಆಗ ಪೂಜೆ ಆದ ನಂತರ ಅವ್ರದ್ದು ಯಜ್ಞ ಆದ ನಂತರ ಅವರಿಗೆ ಒಂದು ಮೆಸೇಜ್ ಬರುತ್ತೆ, ಸೀತಾದ ಸ್ವಯಂವರ ನಡೀತಾ ಇದೆ ಅಂತ. ರಾಮ ಲಕ್ಷ್ಮಣನ್ ಕರ್ಕೊಂಡು ಜನಕ ಮಹಾರಾಜನಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾನೆ ಅವ್ರನ್ನ. ಆಗ ಜನಕ ಹೇಳ್ತಾನೆ ಮೇಡಮ್ ಸೀತಾದೇವಿ ಒಂದು ಟಾಸ್ಕ್ ಇಟ್ಟಿದೆ, ಅಂದರೆ ಶಿವಧನುಸ್ ಯಾರೇ ಸಿಗ್ತಾರೋ ಅವ್ರನ್ನ ಮದುವೆ ಆಗ್ತೀನಿ ಅಂತ. ಆಗ ರಾಮ ಕೊನೆಗೆ ಶಿವಧನುಸ್ಸಿನ ಎತ್ಕೊಳ್ತಾನೆ. ಆಗ ಇವನಿಗೆ ಸರ್ ಜನಕನಿಗೆ ಒಬ್ಬ ತಮ್ಮ ಇರ್ತಾನೆ. ಜನಕನಿಗೆ 2 ಮಕ್ಕಳು, ತಮ್ಮನಿಗೆ 2 ಮಕ್ಕಳು, ಟೋಟಲಿ 4 ಜನನ ತೋರಿಸ್ತಾರೆ ಇಲ್ಲಿ ಮೇಡಮ್. ಸೀತಾ, ಊರ್ಮಿಳ, ಶ್ರುತಕೀರ್ತಿ ಮತ್ತು ಮಾಂಡವಿ ಅಂತ 4 ಜನ ತೋರಿಸ್ತಾರೆ. ಇಲ್ಲಿ ರಾಮ ಲಕ್ಷ್ಮಣ ನೋಡ್ತಾ ಇದ್ದಾರೆ. ರಾಮ ಸೀತಾ ಜೊತೆ, ಲಕ್ಷ್ಮಣ ಊರ್ಮಿಳ ಜೊತೆ, ಶ್ರುತಕೀರ್ತಿ ಮಾಂಡವಿ ಭರತ ಶತ್ರುಘ್ನ ಜೊತೆ 4 ಜನದ ಮದುವೆ ಆಗುತ್ತೆ ನೋಡಿ. 4 ಜನ ಅಣ್ಣ ತಮ್ಮದು, 4 ಜನ. ಇದು ಫಸ್ಟ್ ಕಪಲ್ಲು, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್. ಈ 4 ಜನದ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಅವರು ಮಿಥಿಲೆ ಸೀತೆ ವಿಲೇಜಿಂದ ಅಯೋಧ್ಯೆಗೆ ಹೋಗ್ತಾರೆ. ಆ ರಥದಲ್ಲಿ ಕೂತ್ಕೊಂಡಿದ್ದಾರೆ. ಇಲ್ಲಿ 2 ಕಪಲ್, ಅಲ್ಲಿ 2 ಕಪಲ್. ಅವ್ರು ರಸ್ತೆಯಲ್ಲಿ ಹೋಗುವಾಗ ಸರ್ ಅಯೋಧ್ಯೆ ಕಡೆ ಹೋಗ್ತಾರೆ. ಸ್ವಲ್ಪ ಈಗ ನೋಡಿ ಹಿಂಗೆ ಕ್ರಾಸ್ ಮಾಡ್ತಾ ಇದೀವಲ್ಲ, ಅಯೋಧ್ಯೆ ದಾಟಿ ಮಿಥಿಲೆ ದಾಟಿ ಮೇಡಮ್ ಸ್ವಲ್ಪ ದೂರ ಕ್ರಾಸ್ ಮಾಡಿದ್ಮೇಲೆ, ದೂರ ಬಂದಮೇಲೆ ಆಂದವೇ ಪರಶುರಾಮ ಬರ್ತಾರೆ. ಪರಶುರಾಮ ಬಂದ್ಬಿಟ್ಟು ಅವ್ರನ್ನ ಸ್ಟಾಪ್ ಮಾಡೋದು ಸರ್ ರಾಮನ್ನ. ಅಂದ್ರೆ ವಿಷ್ಣು ಧನುಸ್ ಕೊಡ್ತಾನೆ ಮೇಡಮ್, ಈ ಥರ ನನ್ನ ಧನುಸ್ನ ನೀನು ಎತ್ತಿ ತೋರಿಸು ಅಂತೀವಿ. ಆಗ ಅವನು ಒಳ್ಳೆ ರೀತಿಯಿಂದ ಬಿಹೇವ್ ಮಾಡೋದ್ರಿಂದ ಸರ್ ಆಸ್ ಎ ಗಿಫ್ಟ್ ಆಗಿ ಕೊಟ್ಬಿಡ್ತಾನೆ. ಆಗ ರಾಮನಿಗೆ ಅಂದಿನಿಂದ ಸರ್ ರಾಮನಿಗೆ ಕೋದಂಡ ರಾಮ ಅಂತ ಹೆಸರು ಬರುತ್ತೆ. ಯಾಕಂದ್ರೆ ಬೋ ಅಂಡ್ ಆರೋಗೆ ಮೇಡಮ್ ಕೋದಂಡ ಅಂತ ಕರೀತಾರೆ. ಕೋ ಮೀನ್ಸ್ ಬೋ, ದಂಡ ಮೀನ್ಸ್ ಆರೋ. ಸೊ ಅವಾಗಿಂದ ರಾಮನಿಗೆ ಕೋದಂಡ ರಾಮ ಅಂತ ಹೆಸರು ಬರುತ್ತೆ. ಆ ಬೋಂಡ್ ಕೋದಂಡನ ಹಿಡ್ಕೊಂಡು ರಾಮ ಮೇಡಮ್ ಅಯೋಧ್ಯಕ್ಕೆ ಬರ್ತಾನೆ. ಆಗ ದಶರಥ 2 ಆನೆಗಳನ್ನ ಕಳಿಸ್ಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡಬೇಕು, ಮೆರವಣಿಗೆ ಸಮೇತ ಕರ್ಕೊಂಡು ಮನೆಯಲ್ಲಿ ಕಳಸ ಹಿಡ್ಕೊಂಡು ವೆಲ್ಕಮ್ ಮಾಡ್ತಾ ಇರೋದು. ಬಂದು ಏನು ಮಾಡ್ತಾರೆ, ಪ್ಯಾಲೇಸ್ ಒಳಗಡೆ ಹೋಗ್ತಾರಲ್ವಾ, ಅಂತ ಎಲ್ಲರೂ ನೈಸ್ಲಿ ದೇರ್ ಆರ್ ಡ್ರೆಸ್ಡ್ ಅಪ್ ಹಿಯರ್ ನೋಡಿ. ಕಿರೀಟ ಎಲ್ಲ ಇಟ್ಕೊಂಡು 4 ಜನ, 4 ತಮ್ಮ ಹೆಂಡತಿಯರ ಜೊತೆ. ಸೊ ಅವ್ರ ಪೇರೆಂಟ್ಸ್ ಜೊತೆ ಅಪೋಸಿಟ್ ಫ್ಯಾಮಿಲಿ ಪಿಕ್ಚರ್ ಮೇಡಮ್. ಫಸ್ಟ್ ಈ ತರ ಮಾಡಿದ್ರು. ಸೊ ಅಪೋಸಿಟ್ ಕುತ್ಕೊಂಡು ಮಾತಾಡ್ತಾ ಇರ್ತಾರಲ್ಲ ಕೆಲವು ದಿನ ಮೇಡಮ್, ಅವ್ರು ಮಾತಾಡ್ತಾ ಸ್ವಲ್ಪ ದಿನ ಆದ ನಂತರ ದಶರಥ ಅನೌನ್ಸ್ ಮಾಡ್ತಾನೆ, ಸೊ ರಾಮನ ಪಟ್ಟಾಭಿಷೇಕ ಮಾಡಬೇಕು ಅಂತ. ನೆಕ್ಸ್ಟ್ ಕೇಳ್ಬಿಟ್ಟು ಇಲ್ಲಿ ಕೈಗೆ ಹೇಳ್ತಾರೆ ಕಂಪ್ಲೇಂಟ್. ಸೊ ಈ ಥರ ಭರತನ್ ಬಿಟ್ಟು ರಾಮನ ಅಭಿಷೇಕ. ಆಗ
ಕೈಕೇಯಿ ಬಂದು ದಶರಥನಿಗೆ 2 ವರ ಕೇಳ್ತಾರೆ. ಒಂದು ರಾಮನಿಗೆ 14 years ಎಕ್ಸೈಲು, ಭರತನಿಗೆ ರಾಜ ಮಾಡಬೇಕಂತ. ಭರತನಿಗೆ ಆ ವಿಷಯ ಯಾವಾಗ ತಿಳಿಯುತ್ತೆ ಸರ್, ಆಗ ಭರತ ರಾಮನ ಕರ್ಕೊಂಡು ಬರೋಕ್ಕೆ ಹೋಗ್ತಾನೆ ಫಾರೆಸ್ಟ್ಗೆ. ಆಗ ಅವನ ಪಾದಕಗಳನ್ನ ಕಟ್ಟಿ ಕಳಿಸ್ತಾನೆ. ಪಾದಕ ಇಟ್ಬಿಟ್ಟು ಅವ್ನು ರಾಜ್ಯ ಮಾಡೋದು. ಇಲ್ಲಿಂದ ಅಯೋಧ್ಯೆ ಸರ್, ಇದು ಅಯೋಧ್ಯೆ ಖಂಡ ಮುಗೀತು ಮೇಡಮ್. ಇಲ್ಲಿದೆ ನೋಡಿ ಪಾದಕ, 2 shoes. ಇಲ್ಲಿಗೆ ಅಯೋಧ್ಯೆ ಖಂಡ ಮುಗೀತು ಸರ್. ಇಲ್ಲಿಂದ ಸುಂದರಕಾಂಡ ಸ್ಟಾರ್ಟ್ ಆಗುತ್ತೆ. ಅವ್ರು ಮೇಡಮ್ ಅಲ್ಲಿಂದ ಏನು ಮಾಡ್ತಾರೆ, ಫಾರೆಸ್ಟ್ಗೆ ಹೋಗ್ತಾರೆ. ಇಲ್ಲಿ 3 ನೋಡಿ, ಅಲ್ಲೆಲ್ಲ ಫ್ಯಾಮಿಲಿ ಇತ್ತು, ಈಗ ಬರೀ 3 ರಾಮ, ಸೀತಾ, ಲಕ್ಷ್ಮಣ. ಗುಹಾ ಅಂತ ಒಬ್ಬ ಸರಿಯು ರಿವರ್ ಕ್ರಾಸ್ ಮಾಡೋಕ್ಕಿಂತ ಮುಂಚೆ ಅವನ್ನ ಮೀಟ್ ಆಗ್ತಾರೆ. ಅವನು ಸರ್ ನದಿನ ಪಾರ್ ಮಾಡ್ತಾನೆ ನೋಡಿ, ಹಂಗಾಗಿ ನದಿಗೆ ಗ್ಯಾಪ್, ನೀವು ಹಿಂಗೆ ಅನ್ಕೊಂಡು ನದಿ ಕ್ರಾಸ್ ಮಾಡಿ ಆಶ್ರಮದಲ್ಲಿ ಉಳ್ಕೊಂತಾರೆ. ಅಲ್ಲಿ ಆಶ್ರಮದಲ್ಲಿ ಸರ್ ಕೆಲವು ದಿನ ಉಳ್ಕೊಂತಾರೆ. ಹಾಗಾಗಿ ಫಸ್ಟ್ ಎಪಿಸೋಡ್ ಇಲ್ಲಿಗೆ ನಮ್ದು ಕಂಪ್ಲೀಟ್. ಅವ್ರು ಯಾವಾಗ ರೆಸ್ಟ್ ಮಾಡ್ತಾ ಇರ್ತಾರೆ ಅವಾಗ ನಮಗೆ ಸ್ಟೋರಿ ಇಲ್ಲ. ಇದೆಲ್ಲ ಫಿಲ್ಲರ್ಸ್ ಮೇಡಮ್, ಬೇರೆ ಬೇರೆ ಸ್ಟೋರೀಸ್. ಅಂದ್ರೆ ರಾಮಾಯಣದ್ದೇ, ಬಟ್ ಕಂಟಿನ್ಯೂಷನ್ ಸ್ಟೋರಿ ಅಲ್ಲ. ಈಗ ಸ್ಟೋರಿಯಲ್ಲಿ ಬ್ರೇಕ್ ನಮಗೆ. ನಾವು ಹಿಂಗೆ ನಡ್ಕೊಂಡು ಹೋದ್ರೆ 1 ಪ್ರದಕ್ಷಿಣೆ ಆಗುತ್ತೆ. 2ನೇ ಪ್ರದಕ್ಷಿಣೆ ಇಲ್ಲಿ ನೋಡಿ, ಇಲ್ಲಿ ಕುತ್ಕೊಂಡಿದ್ದಾರಲ್ಲ ಸರ್, ರೆಸ್ಟ್ ಮಾಡ್ತಾ ಇದ್ರೆ 2ನೇ ಲೈನ್ ನೋಡಿ ಹೆಂಗೆ ಕನೆಕ್ಟಿವಿಟಿ ಮಾಡಿ. ಇದೆಲ್ಲ ಮೇಡಮ್ ನಾನು ನಿಮಗೆ ಅಲ್ಲಿ ತೋರಿಸಿದ್ನಲ್ಲ, ಬೇರೆ ಬೇರೆ ಕಳಿಸಿದ ಡಿಸೈನ್ ಎಲ್ಲ ಇದೆ. ಇಲ್ಲಿ ವಾಕ್ ಮಾಡ್ತಾ ಹೋಗ್ತಾರೆ. ಮತ್ತೆ ಗ್ಯಾಪ್ ಅಲ್ವಾ, ಅಲ್ಲಿಂದ ಸ್ವಲ್ಪ ದೂರ ಬಂದ ನಂತರ ಅಂತಾರೆ. ದೂರ ಬಂದ್ಮೇಲೆ ಕ್ರಿಸ್ಟ್ಗಳಿಗೆಲ್ಲ ಮೇಟ್ ಆಗ್ತಾರೆ. ಮೊಬೈಲ್ ಹತ್ರ ಹಿಂಗೆ ಇಲ್ಲೆಲ್ಲ ಬೇರೆ ಬೇರೆ ರಾಕ್ಷಸರನ್ನ ಸರ್ ಸಾಯಿಸ್ತಾ ಅವರಿಗೆಲ್ಲ ವಿಷಯಗಳಿಂದ ಜ್ಞಾನ ಪಡಿತಾ ಮುಂದ್ಗಡೆ ಹೋಗ್ತಾರೆ. ಹೀಗೆ ಹೋಗ್ತಾರೆ. ಸೊ 14 years ಅಲ್ಲಿ ಮೇಡಮ್ 10 years ವನವಾಸ, 4 years ಕಠಿಣ ವನವಾಸ ಅಂತ ಇರುತ್ತೆ. ಹಾಗಾಗಿ ಸರ್ ಆ 4 years ರೂಲ್ ಪ್ರಕಾರ ಮೇಡಮ್ ಅವ್ರು ಯಾರನ್ನೂ ಮೀಟ್ ಆಗಬಾರ್ದು ಅನ್ನೋದೊಂದು ರೂಲ್ ಇರುತ್ತೆ. ಹಾಗಾಗಿ ಅವ್ರಿಗೆ ಹೇಳ್ತಾರೆ ಮೇಡಮ್, ಈ ಥರ ಪ್ರೀಸ್ಟ್ಗೆ ಇನ್ನು ನಾವು ಯಾರನ್ನೂ ಮೀಟ್ ಆಗೋಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ನಮ್ಗೆ 10 years ಆಗಿದೆ. 4 years ನಾವು ಕಠಿಣ, ಯಾರಿಗೂ ಕಂಪ್ಲೀಟ್ ಡಿಸಪಿಯರ್ ಆಗಬೇಕು. ಅಂಥ ಪ್ಲೇಸ್ ನಮ್ಗೆ ಯಾವುದಾದ್ರೂ ಸಜೆಸ್ಟ್ ಮಾಡಿ ಅಂದರೆ ಅವರು ದಂಡಕಾರಣ್ಯಕ್ಕೆ ಹೋಗಿ ಅಂತ ಹೇಳ್ತಾರೆ ಮೇಡಮ್. ಅಂದರೆ ಆಗಿನ ಕಾಲಕ್ಕೆ ಒಂದು ಡೀಪ್ ಇಂಟು ದ ಫಾರೆಸ್ಟ್. ಹಾಗಾಗಿ ಇವ್ರನ್ನ ಬಿಟ್ಟು ನೋಡಿ ಗ್ಯಾಪ್ ದೊಡ್ಡದಾಯ್ತು. ಇಷ್ಟು ದೂರ ಎಲ್ಲರನ್ನು ಬಿಟ್ಟು ದೂರದಿಂದ ಇಲ್ಲಿಗೆ ಬರ್ತಾರೆ. ಇಲ್ಲಿ ನೋಡಿ ಅಲ್ಲಿ 4 ಜನ ಇದೆ, ಇಲ್ಲಿ 3 ಇಲ್ಲಿಗೆ ಬರ್ತಾರೆ. ಸೊ ಅಲ್ಲಿ ನೋಡಿ ಸರ್, ಮೇಲ್ ರೂಫ್ ಮಾಡಿ ಒಂದು ಚಿಕ್ಕದೊಂದು ಹಟ್ ಥರ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸರ್ ಮೇಲ್ಗಡೆ ರೂಫ್ ಮಾಡಿದ್ದಾರೆ ನೋಡಿ. ಅಲ್ಲೆಲ್ಲ ಇದು ಇಲ್ಲಿ ಬರೀ ಓನ್ಲಿ 3 members, ರಾಮ, ಸೀತಾ, ಲಕ್ಷ್ಮಣ. ಸೊ ಇಬ್ಬರೇ ಕುತ್ಕೊಂಡಿರ್ತಾರೆ ಸರ್. ಆಗ ಲಕ್ಷ್ಮಣ ಹೋಗಿರ್ತಾನೆ ಹೊರಗಡೆ. ಆಗ ಸೂರ್ಪಣಿಕಿ ಬರ್ತಾಳೆ ನೋಡಿ, 2ನೇದು. ಆಗ ಲಕ್ಷ್ಮಣ ಮೇಡಮ್ ಸೂರ್ಪಣಿಕಿ ಮೂಗು ಕಟ್ ಮಾಡೋದು. ಅವಾಗ ಸರ್ 3 ಉಳ್ಕೊಂತಾರೆ, ರಾಮ, ಲಕ್ಷ್ಮಣ, ಸೀತೆ. ಆಗ ಸೂರ್ಪಣಿಕಿ ಲಂಕಾಕ್ಕೆ ಹೋಗ್ಬಿಟ್ಟು ಸರ್ ರಾವಣನಿಗೆ ಬೇರೆ ಕಥೆನ ಹೇಳ್ತಾಳೆ. ಆಗ ರಾವಣ ತನ್ನ ರಾಕ್ಷಸರನ್ನೆಲ್ಲ ಕಳಿಸ್ತಾನೆ ಸರ್, ಅವ್ರನ್ನ ಸಾಯಿಸ್ಬಿಟ್ಟು ಸೀತಾದೇವಿನ ಕರ್ಕೊಂಬರಕ್ಕೆ. ನೋಡಿ 1 by 1 ಬರ್ತಾರೆ. ಫಸ್ಟ್ ಒಬ್ಬ ರಾಕ್ಷಸ ಬರ್ತಾನೆ, ನೆಕ್ಸ್ಟ್ 2 ಬರ್ತಾರೆ. ಆಮೇಲೆ ತ್ರಿಪುರಾಸುರ ಅಂತ ಸರ್ 3 ತಲೆ ಇರೋ ರಾಕ್ಷಸ ಬರ್ತಾನೆ, 3-headed demon. ನಂತರ ಇನ್ನೊಬ್ಬ ರಾಕ್ಷಸ ಕಳಿಸ್ತಾನೆ. ಕೊನೆಗೆ ಎಲ್ಲರೂ ಸಾಯಿಸ್ತಾರಲ್ಲ ಮೇಡಮ್. ಆಗ ರಾವಣ ಏನು ಮಾಡ್ತಾನೆ, ಮಾರೀಚನ್ ಕರ್ಕೊಂಡು ಬರ್ತಾನೆ. ಕೊನೆಗೆ ತಾನೇ ಬರ್ತಾನೆ, ಮಾರೀಚನ್ ಹೆಲ್ಪ್ ತೊಗೊಂಡು ಅವ್ರನ್ನ ಸಪ್ರೇಟ್ ಮಾಡೋದಕ್ಕೆ ಆ ಜಿಂಕೆ ರೂಪದಲ್ಲಿ ಕಳಿಸ್ತಾನೆ ನೋಡಿ. ಆ ಜಿಂಕೆನ ಸೀತಾದೇವಿ ಕೇಳ್ತಾ ಇದ್ದಾಳೆ. ನೆಕ್ಸ್ಟ್ ಪಿಕ್ಚರ್ಲಿ ರಾಮ ಲಕ್ಷ್ಮಣನ್ಗೆ ಹೇಳ್ತಾ ಇದ್ದಾನೆ, ನೀ ಸೀತಾ ಜೊತೆ ಇರು, ನಾನು ಅದನ್ನು ತೊಗೊಂಡು ಬರ್ತೀನಿ ಅಂತ. ಆಗ ಮೇಡಮ್ ರಾಮ ಲಕ್ಷ್ಮಣನ್ ಬಿಟ್ಬಿಟ್ಟು ಸೀತಾನ್ ಬಿಟ್ಟು ಇಷ್ಟು ದೂರ ಅಲ್ವ, ಮತ್ತೆ ಗ್ಯಾಪ್, ಇಲ್ಲಿಂದ ಇಲ್ಲಿಗೆ ಬರ್ತಾರೆ, ತುಂಬಾ ದೂರ ಬರ್ತಾರೆ. ನೀವು ಸ್ಟೋರಿಯಲ್ಲಿ ದೂರ ಅನ್ನುವಾಗ ಸರ್ ಈ ತರ ಇಮ್ಯಾಜಿನ್. ಆಗ ಮೇಡಮ್ ಕೊನೆಗೆ ರಿಯಲೈಸ್ ಆಗುತ್ತೆ ರಾಮನಿಗೆ ಇದು ರಿಯಲ್ ಅಲ್ಲ ಅಂತ. ಬಾಣದಿಂದ ನೋಡಿತಾನೆ, ಅದು ಅರ್ಧ ಮನುಷ್ಯ ಅರ್ಧ ಜಿಂಕೆ ಆಗ್ಬಿಟ್ಟು ರಾಮನ ವಾಯ್ಸಲ್ಲಿ ಲಕ್ಷ್ಮಣನ್ ಕರೀತಾರೆ. ಆಗ ಲಕ್ಷ್ಮಣ ರೇಖೆ ಹಾಕ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಇಷ್ಟು ದೂರ ಬರ್ತಾನೆ, ಇಲ್ಲಿಗೆ ಬರ್ತಾನೆ. ಆಗ ಲಕ್ಷ್ಮಣನಿಗೆಲ್ಲ ಹೇಳ್ತಾನೆ ಮೇಡಮ್, ರಾಮ ಏನೋ ಆಗ್ತಾ ಇದೆ. ಅಷ್ಟರಲ್ಲಿ ಅವ್ರು ಹೋಗೋಕ್ಕಿಂತ ಮುಂಚೆ ಮತ್ತೆ ನಾವು ರಿಟರ್ನ್ ಹೋಗೋ ಅವಶ್ಯಕತೆ ಇಲ್ಲ, ಅದೇ ಸೇಮ್ ಸ್ಟೋರಿ ಇಲ್ಲಿ ಕಂಟಿನ್ಯೂ ಮಾಡಿದ್ರು. ಸೀತಾದೇವಿ ಒಬ್ಬಳೇ ಇರ್ತಾಳೆ ಇಲ್ಲಿ. ಆ ಟೈಮಲ್ಲಿ ರಾವಣಾಸುರ ಬರ್ತಾನೆ, ಭಿಕ್ಷುಕ ಕೇಳ್ತಾನೆ. ಆಗ ಸೀತಾದೇವಿ ಸರ್ ಲೈನ್ ಕ್ರಾಸ್ ಮಾಡಿ ಬರ್ತಾಳಲ್ಲ, ಸೊ ವಿ ಆಲ್ಸೋ ಕ್ರಾಸಿಂಗ್ ನಾವು. ಸೊ ಲಕ್ಷ್ಮಣ ರೇಖೆ ದಾಟಿ ಬಂದರೆ ರಾವಣಾಸುರ ತನ್ನ ನಿಜ ಸ್ವರೂಪ ತೋರಿಸ್ಕೊಂಡ್ಬಿಟ್ಟು ಕಿಡ್ನಾಪ್ ಮಾಡ್ಕೊಂಡು ಹೋಗೋದು. ಆಗ ಸಹಾಯ ಕೇಳ್ತಾಳೆ, ಜಟಾಯು ಬರ್ತಾನೆ, ಜಟಾಯಿಗೆ ಹಿಡಿತಾರೆ, ಜಟಾಯು ಕೆಳಗಡೆ ಬೀಳುತ್ತೆ. ರಾಮ ಕೊನೆಗೆ ಸರ್ ಜಟಾಯು ಹತ್ರ ಇನ್ಫಾರ್ಮೇಶನ್ ತಿಳ್ಕೊಂಡು ರಾಮ ಸರ್ ಕಿಷ್ಕಿಂದ ಕಡೆ ನಡ್ಕೊಂಡು ಬರ್ತಾನೆ. ದಾರಿಯಲ್ಲಿ ಬರುವಾಗ ಕಬಂಧ ರಾಕ್ಷಸ ಅಂತ ಒಬ್ಬ ರಾಕ್ಷಸ ಸಾಯಿಸ್ತಾರೆ. ಅವನಿಗೆ ಬರೀ ಸರ್ ತಲೆ ಅಷ್ಟೇ ಇರುತ್ತೆ, ಕೈಗಳು ಉದ್ದುದ್ದ ಇರುತ್ತೆ, ಕೈಗೆ ಸಿಕ್ಕರನ್ನೆಲ್ಲ ತಿಂತಾ ಇರ್ತಾನೆ. ಅವ್ನು ಸಾಯಿಸಿ ಕೊನೆಗೆ ಇಲ್ಲಿಗೆ ಬರ್ತಾನೆ ಸರ್. ಅಂದ್ರೆ ಫಸ್ಟ್ ನೀವು ಬೆಳಗ್ಗೆ ಹೋಗಿದ್ವಲ್ಲ ನಾವು ಮಾಲ್ಯವಂತ, ಆ ಬೆಟ್ಟದ ಮೇಲೆ ಬರ್ತಾನೆ ರಾಮ. ಬಂದಾಗ ಆಂಜನೇಯ ಯಾರೋ ಬಂದಿದ್ದಾರೆ ಅಂತ ಹೇಳಿ ಮೇಡಮ್ ವೇಷ ಬೇರೆ ಮಾಡ್ಕೊಂಡು ಬಂದು ಅವ್ರನ್ನ ಯಾರು ಅಂತ ತಿಳ್ಕೊಂತಾನೆ. ರಾಮ ಲಕ್ಷ್ಮಣ ಅಂತ ಗೊತ್ತಾದ್ಮೇಲೆ ಇಲ್ಲಿ ನೋಡಿ ಸರ್ ಅವ್ರನ್ನ ಕೂಡಿಸ್ಬಿಟ್ಟು ಅವರಿಗೆ ಎಲ್ಲ ಕತೆ ಎಲ್ಲ ಹೇಳ್ತಾನೆ. ನೋಡಿ ಇಲ್ಲಿ ಬಾಡಿ ಲ್ಯಾಂಗ್ವೇಜು, ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿದ್ದಾರೆ ಸರ್. ಮೊದಲು ಮೇಡಮ್ ರಾಮ ಅಂತ ಗೊತ್ತಿರಲ್ಲ, ನಾರ್ಮಲಿ ಬರ್ತಾನೆ ಬೇರೆ ಇದರಲ್ಲಿ. ಸೊ ಇಲ್ಲಿ ರಾಮ ಅಂತ ಗೊತ್ತಾದ್ಮೇಲೆ ನೋಡಿ ಕುತ್ಕೊಂಡು ರಾಮನ್ ದೊಡ್ಡದು ಅವ್ನ ಪೋಸ್ಚರ್ ಚಿಕ್ಕದು ಮಾಡಿದ್ರು, ಅಂದರೆ ಲೈಕ್ ಪೊಲೈಟ್ ಆಗಿ ಅವ್ರ ಹತ್ರ ಬಿಹೇವ್ ಮಾಡಿದ್ರು. ಇಲ್ಲಿ ನೋಡಿ, ಇಲ್ಲಿ ವಾಲಿ ಸುಗ್ರೀವರು ಇರ್ತಾರೆ ಮೇಡಮ್.
ಇಬ್ರು ಟ್ವಿನ್ಸ್ ನೋಡೋಕೆ ಸೇಮ್ ಇರ್ತಾರೆ, ಯಾರು ವಾಲಿ ಯಾರು ಸುಗ್ರೀವ್ ಅಂತ ಗೊತ್ತಾಗ್ತಿರಲ್ಲ. ಬಟ್ ವಾಲಿಗೆ ನಾನು ಹೇಳಿದ್ನಲ್ಲ ಬೆಳಿಗ್ಗೆ ಒಂದು ಸ್ಪೆಷಲ್ ಪವರ್ ಇರುತ್ತೆ, ಆ ಕಾರಣಕ್ಕೆ ಸರ್ ಸುಗ್ರೀವ್ ರೆಕಗ್ನೈಸೇಷನ್ಗೆ ಕುತ್ತಿಗೆಯಲ್ಲಿ ಒಂದು ಹೂವಿನಾರ ಹಾಕ್ತಾರೆ. ಅವರಿಬ್ರು ಸರ್ ಫೈಟ್ ಮಾಡುವಾಗ ರಾಮ 7 trees ಬ್ಯಾಕ್ ಸೈಡ್ ನಿಂತ್ಕೊಂಡು ಬಾಣ ಬಿಡ್ತಾನೆ, ಅವನಿಗೆ ತಗಲ್ಬಿಟ್ಟು ಅವ್ನು ಸಾಯೋದು ಇಲ್ಲಿ ಮೇಡಮ್. ಆಗ ಸರ್ ನೆಕ್ಸ್ಟ್ ಪ್ಲೇಸಲ್ಲಿ ಹಿಂದ್ಗಡೆ ನೋಡಿ ಸರ್ ಅಂಗದ ಇದ್ದಾನೆ, ಇಲ್ಲಿ ಸುಗ್ರೀವ ನಮಸ್ಕಾರ ಮಾಡ್ತಾನೆ. ಕೊನೆಗೆ ಸರ್ ಸುಗ್ರೀವದ್ದು ಪಟ್ಟಾಭಿಷೇಕ ನಡೀತು, ಕಾರನೇಷನ್ ಇಲ್ಲಿ. ಆಗ ಸುಗ್ರೀವ ಮೇಡಮ್ ಒಂದು ಆರ್ಡರ್ ಪಾಸ್ ಮಾಡ್ತಾನೆ, ಸುಗ್ರೀವ ಆಜ್ಞೆ ಅಂತ ಕರಿತೀವಲ್ಲ ಸರ್. ಸುಗ್ರೀವ ಒಂದ್ಸರಿ ಆರ್ಡರ್ ಪಾಸ್ ಮಾಡ್ಯಾನಂದ್ರೆ ಅದೇ ಫೈನಲ್ ಸರ್, ಅದಕ್ಕೆ ಯಾವ್ದು ಹಂಗಾಗಿ ಸುಗ್ರೀವಾಜ್ಞೆ ಅಂತ ಬರ್ತದೆ ನೋಡಿ ಮೇಡಮ್, ಈಗಲೂ ಯೂಸ್ ಮಾಡ್ತಾರೆ. ಸುಗ್ರೀವ ಒಂದು ಆಜ್ಞೆ ಕಳಿಸ್ತಾರೆ ಎಲ್ರಿಗೂ, ಅಂದ್ರೆ ವಿತಿನ್ 4 months ರೈನಿ ಸೀಸನ್ ಮುಗಿಯೋದ್ರಲ್ಲಿ ಸೀತಾ ನೋಡ್ಕೊಂಡ್ ಬರ್ಬೇಕು ಅಂತ ವಾನರ್ ಸೆಂಟ್ರಿಗೆ. ಆಗ ಎಲ್ಲರೂ ಇಲ್ಲಿ ನಮಸ್ಕಾರ ಮಾಡ್ತಾರೆ, ಮಾಡ್ಬಿಟ್ಟು ಸರ್ ಇಲ್ಲಿಂದ ಹೊರಡ್ತಾರೆ ಸೀತಾ ನೋಡ್ಕೊಟ್ಟು. ಸೊ 2nd episode ಕಂಪ್ಲೀಟ್ ನಮ್ಗೆ, ಯಾಕಂದ್ರೆ 4 months ಬೇಕಲ್ಲ ಸರ್ ಟೈಮ್ ಹುಡುಕಕ್ಕೆ.